62-70 ಕಿಲೋಮೀಟರ್ದಿಂದ ತುಂಗಭದ್ರಾ ನೀರು ಗದಗಿಗೆ ತೆಗೆದುಕೊಂಡು ಬಂದಿದ್ದೇವೆ. ಅಲ್ಲಿ ಪಂಪ್ ಕೆಟ್ಟು ಕೆಲವು ಕಾಲ ತೊಂದರೆ ಆಗಿರ್ಬೋದು, ಇಲ್ಲ ಅಂತಲ್ಲ. ಇಷ್ಟು ದೂರದಿಂದ ನೀರು ಬೆಂಗಳೂರಿಗೆ ಕಾವೇರಿ ನೀರು ತರೋದೊಂದು ಬಿಟ್ಟರೆ ಇನ್ನೊಂದು ಯಾವ ಯೋಜನೆಯೂ ಇಲ್ಲ. ಇದೇ ಪ್ರಸಂಗ ಬರಬಾರ್ದು ಅಂಥೇಳಿ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನು ತಂದು ಒಂದು ಹಂತದಲ್ಲಿ ನಾವು 2 ತಿಂಗಳು 3 ತಿಂಗಳು ನೀರೇ ಬರದೇ ಇರೋಂಥ ಸಂದರ್ಭದೊಳಗೆ ನಾವು 2008-09 ಇಸ್ವಿಯೊಳಗೆ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನು ಗದಗ ತುಂಬೆಲ್ಲ ತರೋದಕ್ಕೆ ಪ್ರಯತ್ನ ಮಾಡಿ ತಂದ್ವಿ, ಯಶಸ್ವಿ ಆದ್ವಿ. ತುಂಗಭದ್ರಾ ನೀರು ತೊಗೊಂಡು ಬಂದ್ವಿ, ಶುದ್ಧ ಕುಡಿಯುವ ನೀರನ್ನು ತೊಗೊಂಡು ಬಂದ್ವಿ. ಅಂಡರ್ಗ್ರೌಂಡ್ ವಾಟರನ್ನು ಬೋರ್ವೆಲ್ ಮುಖಾಂತರ ನೀರು, ಇಷ್ಟು ಬೋರ್ವೆಲ್ಗಳು ನಮ್ಮ ರಾಜ್ಯದ ಯಾವ ನಗರದೊಳಗೂ ಇಲ್ಲ, ಮಾಡಿದ್ವಿ. ಇವತ್ತು ನಾವು ನಿಮಗೆಲ್ಲರಿಗೂ ಗೊತ್ತಿದೆ, ನೋಡ್ತಾ ಇದ್ದೀರಿ, ಕಣ್ಣಲ್ಲಿ ನೋಡ್ತೀರಿ ನೀವು, ಆದರೆ ಪ್ರಶ್ನೆ ಬೇರೆ ಕೇಳ್ತೀರಿ. ಭೀಷ್ಮ ಕೆರೆಯೊಳಗೆ ನೀರು ನಿಲ್ಲಿಸೋದ್ರ ಮೂಲಕ ನೀರಿನ ಪ್ರಮಾಣ, ಅಂತರ್ಜಲ ಪ್ರಮಾಣ ಯಾವ ರೀತಿ ಎತ್ತರಕ್ಕೆ ಬಂತು. ಯಾರು ವರ್ಷಕ್ಕೆ 1 ಲಕ್ಷ 2 ಲಕ್ಷ 3 ಲಕ್ಷ ಖರ್ಚು ಮಾಡಿ ನೀರು ಹಾಕಿಸ್ಕೋತಿದ್ರು, ಅವ್ರು ಯಾರು ಇವತ್ತು ಹಾಕಿಸ್ಕೋತಾರನ್ನ ಕೇಳ್ರಿ. ಇವೆಲ್ಲ ನೀರಿನ ವಿಚಾರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಬೆಳವಣಿಗೆಗಳು, ಪ್ರಗತಿ. ಆದರೆ ಇವು ಯಾವುದರ ಒಂದು ಸಣ್ಣ ಸಂದರ್ಭದೊಳಗೆ ನಾ ಇಲ್ಲ ಅನ್ನಂಗಿಲ್ಲ. 8 ದಿವಸ ಆಗಿದೆ, 10 ದಿವಸ ಆಗಿದೆ, ಅದು ಭಾಳನ ಅಲ್ಲ ಅದು ಭಾಳನ, 8-10 ದಿವಸನೂ ಭಾಳನ. ಅದು ಕಡಿಮೆ ಆಗಬೇಕು ಅನ್ನೋದಕ್ಕೆ ಏನು ಪ್ರಯತ್ನ ಮಾಡ್ತೀವಿ, ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋದಲ್ಲ. ಆದರೆ ಯಾವಾಗ ಅಭಿವೃದ್ಧಿ ಕೆಲಸ ನಡೆದಿರ್ತೈತಿ ಅವಾಗ ಯಾವುದಾದ್ರೂ ಒಂದು ಇಂಥದನ್ನು ತರುವಂಥ ಪ್ರಯತ್ನ ಮಾಧ್ಯಮದ ಸ್ನೇಹಿತರು ಮಾಡ್ತಾಯಿದ್ದೀರಿ. ಯಾಕೆ ಮಾಡ್ತಾಯಿದ್ದೀರೋ ಗೊತ್ತಿಲ್ಲ ನನಗೆ. ಆದರೆ ಇಷ್ಟೇ ನಾನು ನಿಮಗೆ ಅರಿಕೆ ಮಾಡ್ಕೊಳ್ಳೋದು, ಏನೇನು ನಡೆದಿದೆ ಅದನ್ನೆಲ್ಲವನ್ನೂ ನೋಡಿರಿ. ನೀವು ನೀರಿನ ಸಮಸ್ಯೆ ಹೇಳಿದರೆ ಅಂತರ್ಜಲ ಸಮಸ್ಯೆಯನ್ನು ಹೇಳಬೇಕು. ನೀವು ಅಂತರ್ಜಲ ಹೇಗೆ ಬಂತು ಅಂತ ಹೇಳಬೇಕು, ಶುದ್ಧ ಕುಡಿಯೋ ನೀರಿಂದ ಹೇಳಬೇಕು. ನನಗೆ ಭಾಳ ಸಂತೋಷ ಆಯಿತು, ಒಬ್ಬ ಟಿ ವಿ ಮಾಧ್ಯಮದವರು ಶುದ್ಧ ಕುಡಿಯೋ ನೀರಿನ ಘಟಕಗಳು ಕೆಲವು ಇಂಥಲ್ಲೇ ಕೆಟ್ಟು ನಿಂತಾವು ಅಂತ ಹೇಳಿದರು. ತಕ್ಷಣ ನಾನು ನಮ್ಮ ಕಮಿಷನರ್ಗೆ ಮಾತಾಡಿದೆ, ನಮ್ಮ ನಗರಸಭೆ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ. ಅವರು ಅವನ್ನ ಅಟೆಂಡ್ ಮಾಡಿದರು. ಕುಡಿಯೋ ನೀರಿನ ಕೆಲಸ ಅಲ್ಲಿ ಆ ಭಾಗದೊಳಗೆ ಅದು ಸರಿಪಡಿಸುವಂಥ ಕೆಲಸ ಮಾಡಿದ್ವಿ ನಾವು. ಹೀಗೆ ಮಾಡೋಣ. ಯಾವುದು ಎಲ್ಲಿ ಲೋಪ ಇದೆ, ಎಲ್ಲಿ ಅಧಿಕಾರಿಗಳು ತಕ್ಷಣ ನಿಗಾ ವಹಿಸಿಲ್ಲ, ಅವ್ರಿಗೆ ನಿಗಾ ವಹಿಸೋ ಹಾಗೆ ಸೂಚನೆಯನ್ನು ಕೊಡ್ತೀವಿ. ಆದಷ್ಟು ಜನರ ಬವಣೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ.